ಓಂ ಛಂದೋಭಿಧಾನಾನ್ನೇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ ಓಂ. ಓಂ ತೇಜೋ ವೈ ಬ್ರಹ್ಮವರ್ಚಸಂ ಗಾಯತ್ರಿ. ಈ 25ನೇ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಕ ನೋಡ್ತಾ ಇದ್ದೀವಿ. ಇದಕ್ಕೆ ಗಾಯತ್ರಿ ಅಧಿಕರಣ ಅಂತ ಹೆಸರಿದೆ. ಉಳಿದ ಕಡೆ ತ್ರಿವಿಕ್ರಮ ಪಂಡಿತರು ಮೊದಲಾದ ದೃಷ್ಟಿಯಿಂದ ಈ ಹಿಂದಿಂದು ಮತ್ತು ಇದು ಎರಡು ಸೇರಿ ಜ್ಯೋತಿರ್ಗಾಯತ್ರಿ ಅಧಿಕರಣ. ಜಯತೀರ್ಥರ ದೃಷ್ಟಿಯಲ್ಲಿ ಇದು ಗಾಯತ್ರಿ ಅಧಿಕರಣ. ಇಲ್ಲಿ ಗಾಯತ್ರಿ ಅಧಿಕರಣ ಅಂತ ಹೆಸರು ಹೇಗೆ ಬಂತು, ಮತ್ತೆ ಸೂತ್ರದಲ್ಲಿ ಛಂದೋಭಿಧಾನಾತ್ ಅಂತ ಛಂದಸ್ ಅಂತ ಇದೆ ಹೊರತು ಗಾಯತ್ರಿ ಶಬ್ದವೇ ಇಲ್ಲ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಸಾಮಾನ್ಯವಾಗಿ ಆಯಾ ಅಧಿಕರಣಕ್ಕೆ ಆ ಹೆಸರು ಬರಬೇಕಾದ್ರೆ ಸೂತ್ರದಲ್ಲಿ ಅದೊಂದು ಹೆಸರು ಇರ್ತದೆ. ಇರಲೇಬೇಕು ನಿಯಮ ಏನಿಲ್ಲ. ಆದರೂ ಸೂತ್ರ ಯಾವ ವಿಷಯವನ್ನು ಪ್ರತಿಪಾದಿಸ್ತಾ ಇರ್ತದೋ ಆ ವಿಷಯವನ್ನು ಆಧರಿಸಿ ಆ ಅಧಿಕರಣಕ್ಕೆ ಹೆಸರು ಕೊಟ್ಟಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಇದನ್ನು ಗಾಯತ್ರಿ ಅಧಿಕರಣ ಅಂತ ಹೇಳಿದ್ದಾರೆ. ಆದರೆ ಗಾಯತ್ರಿನ ಶಬ್ದವೇ ಅಲ್ಲಿಲ್ವಲ್ಲ ಅಂತ ನಮಗೊಂದು ಜಿಜ್ಞಾಸೆ ಬರಬಹುದು. ಅದಕ್ಕೆ ಹೀಗೆ ಉತ್ತರ ಹೇಳಬೇಕು. ಇದು ಇಲ್ಲಿ ಹೇಳ್ತಿರುವ ಗಾಯತ್ರಿ ಅಧಿಕರಣ ಅಂತ ಏನಿದೆ, ವಸ್ತುತಃ ಇದು ಬರೇ ಗಾಯತ್ರಿ ಅಧಿಕರಣ ಅಲ್ವೇ ಅಲ್ಲ, ಇದು ಛಂದೋಧಿಕರಣ ಅಂತಾನೆ ಹೇಳ್ಬಹುದು. ನಿಮ್ಮ ಪ್ರಶ್ನೆ ಸರಿಯಾಗೇ ಇದೆ. ಯಾಕೆಂದ್ರೆ ಈ ಸೂತ್ರದ ಮೂಲಕ ಏನ್ ಮಾಡ್ತಾರೆ ಅಂತ ಅನ್ನೋದನ್ನ ಸ್ವಲ್ಪ ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ಗಮನಿಸಬೇಕು. ಮತ್ತೆ ಆಚಾರ್ಯ ಭಾಷ್ಯದಲ್ಲೇ ಅದಿದೆ ನೋಡಿ. ಇದು ಛಂದೋಭಿಧಾನ ಸೂತ್ರ ಗಮನಿಸಿ. ಈ ರತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಗಾಯತ್ರಿ ವಾ ಇದಂ ಸರ್ವಂ ಇತ್ಯಾದಿ ಎಲ್ಲ ವೇದ ವಾಕ್ಯಗಳಲ್ಲಿ ಛಂದಸ್ಸಿನ ಬಗ್ಗೆ ವರ್ಣನೆ ಮಾಡ್ತಿದ್ದಾರೆ. ಆದ್ರಿಂದ ಛಂದೋವಾಚಕವಾದ ಶಬ್ದದಿಂದ ಆಯಾ ಛಂದಸ್ಸುಗಳೇ ವಾಚ್ಯ ಆಗಬೇಕು. ಛಂದೋಭಿಮಾನಿ ದೇವತೆ ವಾಚ್ಯ ಆಗಬಹುದು. ವಿಷ್ಣು ಹೇಗೆ ವಾಚ್ಯ ಆಗಬಹುದು ಅಂತ ಪ್ರಶ್ನೆ. ಛಂದೋ ಅಭಿಧಾನಾತ್, ಛಂದಸ್ಸಿನ ಬಗ್ಗೆ ಹೇಳಲ್ಪಟ್ಟಿದೆ, ಛಂದಸ್ಸು ಹೇಳಲ್ಪಟ್ಟಿದೆ, ಛಂದಸ್ಸಿನ ಅಭಿಧಾನವಿದೆ. ಎಲ್ಲಿ ಅಭಿಧಾನ ಇದೆ ಅಂದ್ರೆ ಗಾಯತ್ರಿ ವಾಯುಧಂ ಸರ್ವಂ ಎಂಬಲ್ಲಿ ಛಂದಸ್ಸಿನ ಅಭಿಧಾನ ಇದೆ. ಆದ್ರಿಂದ ಇದು ವಿಷ್ಣು ಅಲ್ಲ ಇದಕ್ಕೆ ವಾಚ್ಯ, ಬೇರೆ ಛಂದಸ್ಸೇ ವಾಚ್ಯ ಅಂತ ಪ್ರಶ್ನೆ. ಆದ್ರಿಂದ ಸೂತ್ರದಲ್ಲಿ ಛಂದೋಭಿಧಾನ ಅಂತ ಹೇಳಿದಾರಲ್ಲ, ಆ ಛಂದಸ್ ಅಂದ್ರೆ ಅದು ಎಲ್ಲಾ ಛಂದಸ್ಸುಗಳಿಗೂ ಅನ್ವಿತ ಆಗುವ ಶಬ್ದ. ಅದನ್ನು ಗಾಯತ್ರಿ ಅಧಿಕರಣ ಅಂತ ಇವರು ಹೆಸರಿಟ್ಟಿದ್ದಾರೆ. ಅದನ್ನ ಬಿಟ್ಕೊಂಡು ನೀವು ಅದನ್ನ ಛಂದೋಧಿಕರಣ ಅಂತ ಇಟ್ಕೊಂಡ್ರು ಏನ್ ತಪ್ಪಿಲ್ಲ, ಸ್ವಲ್ಪ ಅನುಕೂಲನೆ ಆಗ್ತದೆ. ಯಾಕೆಂದ್ರೆ ವಸ್ತುತಃ ಈ ಅಧಿಕರಣದಿಂದ ಏನ್ ಹೇಳ್ತಾರೆ ಅಂದ್ರೆ, ನೀವು ಗಾಯತ್ರಿ ಶಬ್ದ ಮಾತ್ರ ಅಲ್ಲ, ಗಾಯತ್ರಿ ಉಷ್ಣಿಕ ಅನುಷ್ಠುಕ ಬೃಹತಿ ಪಂಕ್ತಿ ಜಗತಿ ಇತ್ಯಾದಿ ಎಲ್ಲಾ ಶಬ್ದಗಳಿಂದಲೂ ಕೂಡ ಭಗವಂತನೇ ವಾಚ್ಯ. ಸರ್ವಛಂದೋಭಿಶೇಷ ಅಂತ ವಾಮನ ಪುರಾಣ ಇದೆ. ಈ ಭಗವಂತ ಎಲ್ಲಾ ಛಂದಸ್ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ ಅಂತ. ಅದನ್ನ ತ್ರಿವಿಕ್ರಮ ಪಂಡಿತರು 567ನೇ ಪುಟದಲ್ಲಿ ಅವರ ಟೀಕಾ ನೋಡ್ರಿ. ಅಲ್ಲಿ ಗಾಯತ್ರಿ ಅಂದ್ರೆ ಯಾಕೆ ಗಾಯತ್ರಿ ಭಗವಂತನ ಯಾಕೆ ಹೇಳ್ತದೆ ಅನ್ನೋದು ನಮ್ಗೆ ಗೊತ್ತಿದೆ. ಅವನು ಸ್ವಯಂ ಹಾಡ್ತಾನೆ ಮತ್ತೆ ಇನ್ನೊಬ್ಬನ ರಕ್ಷಿಸ್ತಾನೆ ಅಂತ. ಮತ್ತೆ ಊಷಣ ಕಾರಣತ್ವಾತ್ ಉಷ್ಣಿಕ್ ಅನ್ನೋದನ್ನು ಗಮನಿಸಿ. ಗಾಯತ್ರಿ ನಂತರ ಬರುವುದು ಉಷ್ಣಿಕ್ ಛಂದಸ್ಸು. ಈ ಗಾಯತ್ರಿಗೆ 24, ಮುಂಜಿಂದಕ್ಕೆ 28, ಅದರ ನಂತರ ಮತ್ತೆ 32 ಅನುಷ್ಠುಪ್ ಛಂದಸ್ಸಿಗೆ 32 ಹೀಗೆಲ್ಲ. ಗಾಯತ್ರುಷ್ಣಿಗ್ ಅನುಷ್ಠುಪ್ಚ ಬೃಹತಿ ಪಂಕ್ತಿರೇವಚ ತ್ರಿಷ್ಟುಪ್ ಜಗತಿ 7 ಛಂದಸ್ಸುಗಳು. 4 ಅಕ್ಷರ ಹೆಚ್ಚಾಗ್ತಾ ಹೋಗ್ತು ಕ್ರಮವಾಗಿ. ಈ ಉಷ್ಣಕ್ಕೆ ಕಾರಣ ಆದ್ದರಿಂದ ಅವನನ್ನು ಉಷ್ಣಿಕ್ ಅಂತಾರೆ ಭಗವಂತನನ್ನ. ಅನುಷ್ಠುಪ್ ಅಂತಂದ್ರೆ ಸ್ವೇಚ್ಛಾನುರೋಧೇನ ಸ್ತೋಭನಾತ್, ತನ್ನ ಇಚ್ಛೆಗನುಸಾರವಾಗಿ ಅವನು ಪ್ರಕಾಶಮಾನನಾಗಿದ್ದಾನೆ, ಎಲ್ಲವನ್ನೂ ಸ್ತಬ್ಧ ಆಗುವಂತೆ ಮಾಡ್ತಾನೆ ಅಂತ. ಆದ್ರಿಂದ ಅವನು ಅನುಷ್ಠುಪ್. ಅದನ್ನ ಮುಂದೆ ತ್ರಿವಿಕ್ರಮ ಪಂಡಿತರ ಟೀಕಾ ಹೇಳುವಾಗ ಮತ್ತೊಂದ್ಸರಿ ಹೇಳ್ತೇನೆ. ತ್ರಿಷ್ಟುಪ್ ಅಂದ್ರೆ 3 ವೇದಗಳಿಂದ, ಅಂದ್ರೆ 3 ವೇದಗಳಿಂದ ಸ್ತೂಯತೆ, ಅದರಿಂದ ತ್ರಿಷ್ಟುಪ್. ಒಟ್ಟಾರೆ ಛಂದ್ಯತ್ವಾತ್ ಛಂದ. ಈ ಛಂದ ಅಂತ ಏನ್ ಶಬ್ದ ಇದೆಯಲ್ಲ, ಅದಕ್ಕೆ ಛದಿ ಅಂತ ಧಾತುವಿನಿಂದ ಹುಟ್ಟಿರ್ತದೆ. ಛದಿ ಅನ್ನೋ ಧಾತುವಿಗೆ ಸ್ವಚ್ಛಂದ ಅನ್ನೋ ಶಬ್ದ ನಮಗೆಲ್ಲ ಗೊತ್ತಿದೆ, ನಮ್ಮ ಇಚ್ಛೆ ಅಂತ ಅರ್ಥ. ಆದ್ರಿಂದ ಈ ಇಚ್ಛೆಗನುಸಾರವಾಗಿ ಪ್ರಾರ್ಥಿತನಾದವನು, ಎಲ್ಲಾ ಮುಮುಕ್ಷುಗಳು ಕೂಡ ಇಚ್ಛೆಗನುಸಾರವಾಗಿ ಅವನನ್ನ ಪ್ರಾರ್ಥನೆ ಮಾಡ್ತಾರೆ. ಆದ್ರಿಂದ ಈ ಅವರವರ ಇಚ್ಛೆಗನುಸಾರವಾಗಿ ಪ್ರಾರ್ಥಿತನಾದವನು, ಆದ್ರಿಂದ ಅವನನ್ನ ಛಂದಸ್ ಎಂಬ ಶಬ್ದದಿಂದ ಕೂಡ ಹೇಳ್ತಾರೆ. ಛದಿ ಸಂವರ್ಣೆ ಅಂತ ಧಾತು ಇದೆ, ಛದಿ ಊರ್ಜನೆ ಅಂತಿದೆ, ಛದಿ ಅಧನೆ ಅಂತಿದೆ, ಹೀಗೆಲ್ಲ ಬೇರೆ ಬೇರೆ ಧಾತುಗಳಿವೆ. ಅಂತೂ ಛಂದಸ್ ಅಂದ್ರೆ ಇಚ್ಛೆ ಅಂತ ಅರ್ಥ.
ಮತ್ತೆ ಛಂದಸ್ ಅಂದ್ರೆ ಇನ್ನೊಂದು ಅರ್ಥ ಈ ಮುಚ್ಚುವುದು ಅಂತ ಅರ್ಥ. ಭಗವಂತ ಮುಚ್ಚಲ್ಪಟ್ಟಿದ್ದಾನೆ, ಅವನು ಸುಲಭವಾಗಿ ಅಷ್ಟು ತೆರೆಯಲ್ಪಡೋದಿಲ್ಲ, ಆದ್ರಿಂದ ಅವನು ಮುಚ್ಚಲ್ಪಟ್ಟಿದ್ದಾನೆ. ಮತ್ತೆ ಸ್ವೇಚ್ಛೆಯಿಂದ ಪ್ರಾರ್ಥಿತನಾಗಿದ್ದಾನೆ. ಅದು ಇಚ್ಛಾ ಅಂತ ಅನ್ನೋದು ಸ್ವಚ್ಛಂದ ಎಂಬಲ್ಲಿ ಅದಿದ್ದೇ ಇದೆ. ಹೀಗೆ ಭಗವಂತ ಎಲ್ಲಾ ಶಬ್ದಗಳಿಂದಲೂ ವಾಚ್ಯ, ಛಂದಸ್ಸನ್ನು ಹೇಳುವ ಎಲ್ಲಾ ಶಬ್ದಗಳಿಂದಲೂ ಅವನು ವಾಚ್ಯ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಸೂತ್ರದಲ್ಲಿ ಕೇವಲ ಛಂದಸ್ ಶಬ್ದ ಇದೆ. ಅದಕ್ಕೆ ನಾವು ಗಾಯತ್ರಿ ಅಧಿಕರಣ ಅಂತ ಒಂದು ಹೆಸರು ಕೊಟ್ಟಿದ್ದೇವೆ ಅಷ್ಟೇ. ಅದನ್ನ ಬಿಟ್ಟು ನೀವು ಛಂದೋಧಿಕರಣ ಅಂತ ಹೆಸರು ಕೊಟ್ಟರು ಏನು ತಪ್ಪಿಲ್ಲ. ಅಧಿಕರಣ ಅಂತ ಅನ್ನೋದು ಅವರವರ ವೈವಕ್ಷಿಕ, ಅದಕ್ಕೆ ನಿರ್ದಿಷ್ಟವಾಗಿ ಹೀಗೆ ಇರಬೇಕಂತೇನಿಲ್ಲ. ಜಯತೀರ್ಥರು ಗಾಯತ್ರಿ ಅಧಿಕರಣ ಅಂತ ಹೇಳಿದ ಮೇಲೆ ಕೂಡ ನಾವು ಅದನ್ನು ಛಂದೋಧಿಕರಣ ಅಂತ ಹೇಳಿದ್ರೆ ನಮ್ಮ ದೃಷ್ಟಿಯಿಂದ ಹೇಳ್ಕೊಂಡ್ರೆ ಏನು ತಪ್ಪಿಲ್ಲ. ನಾನು ಗಾಯತ್ರಿ ಶ್ರುತೇ ಅನ್ಯತ್ರ ನಿರೂಢತ್ವ ಕಥಂ ಲಿಂಗಮಾತ್ರೇಣ ವಿಷ್ಣುತ್ವ ನಿಶ್ಚಯ. ಗಾಯತ್ರಿ ಶಬ್ದವನ್ನು ಒಳಗೊಂಡಂತಹ ಈ ವೇದವಾಕ್ಯ, ಅದು ಇಡೀ ವೇದವಾಕ್ಯವೇ, ಆ ಪ್ರಕರಣವೇ ಬರೀ ಆ ಶಬ್ದ ಮಾತ್ರ ಅಲ್ಲ, ಶ್ರುತಿಯೇ ಅನ್ಯತ್ರ ರೂಢ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಆ ವೇದ ಭಾಗವೇ ಅನ್ಯತ್ರ ಅಂದ್ರೆ ಛಂದಸ್ಸು ಎಂಬ ಅರ್ಥದಲ್ಲಿ ನಿರೂಢವಾಗಿದೆ. ಆದ್ರಿಂದ ನೀವು ಲಿಂಗವನ್ನು ಮಾತ್ರ ಆಧಾರವನ್ನಾಗಿ ಇಟ್ಕೊಂಡು, ಹಾಡ್ತಾನೆ ಮತ್ತು ರಕ್ಷಿಸ್ತಾನೆ ಅನ್ನುವ ಲಿಂಗವನ್ನು ಮಾತ್ರ ಆಧಾರವಾಗಿ ಇಟ್ಕೊಂಡು ಅದು ಹೇಗೆ ಭಗವಂತನನ್ನು ಹೇಳ್ತದೆ ಅಂತ ತೀರ್ಮಾನ ಮಾಡ್ತೀರಿ ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಸರ್ವಚ್ಛಂದೋಭ್ಯೋಕೇಶ ಅಂತ ವಾಮನ ಪುರಾಣದ ಮಾತನ್ನ ಹೇಳ್ತಾ ಇದ್ದಾರೆ. ಗಾಯತ್ರಿ ಶ್ರುತೇ ಪೌರಾಣಿಕ ರೂಢ್ಯ, ನೀವು ನಿಮ್ದ್ಯಾವುದೋ ಒಂದು ರೂಢಿಯನ್ನು ಇಟ್ಕೊಂಡು ಹೀಗೆಲ್ಲ ಮಾತಾಡಿದ್ರಿ, ಆದ್ರೆ ವಸ್ತುತಃ ಪೌರಾಣಿಕ ರೂಢಿ ಏನು ಅಂತ ಅನ್ನೋದು ಗಮನಿಸಬೇಕು. ಪೌರಾಣಿಕ ರೂಢಿ ಅಂದ್ರೆ ವ್ಯಾಸರು ತಮ್ಮ ಶಿಷ್ಯರಿಗೆ ಹೇಳಿದ್ದು, ಮತ್ತೆ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದ್ದು, ದೊಡ್ಡ ದೊಡ್ಡ ಜ್ಞಾನಿಗಳು ಹೇಳಿದ್ದು ಕೇಳಿದ್ದದು. ಅವರ ರೂಢಿ ಏನು ಅಂದ್ರೆ ರೂಢ್ಯ ಶ್ರುತ್ಯುಕ್ತ ಯೋಗೇನ ಗಾಯತ್ರ್ಯ ಭಗವದ್ ಅಧೀನತ್ವೇನ ಚ. ಇಷ್ಟು ಕಾರಣಗಳು. ಪೌರಾಣಿಕ ರೂಢಿ ಇರುವುದರಿಂದ, ಶ್ರುತಿಯಲ್ಲಿ ಹೇಳಲ್ಪಟ್ಟ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟ ಗಾಯನ ತ್ರಾಣ ಕರ್ತೃತ್ವ ಎಂಬ ಯೋಗದಿಂದ, ಹಾಗೆ ಗಾಯತ್ರಿ ಎಂಬುದು ಭಗವದ್ ಅಧೀನವಾದ್ದರಿಂದ, ಈ ಮೂರು ಕಾರಣಗಳಿಂದ ಗಾಯತ್ರಿ ಶ್ರುತೇ ವಿಷ್ಣಾವೇವ ಮುಖ್ಯ ವೃತ್ಯ ಸಾವಕಾಶತ್ವಾತ್. ಗಾಯತ್ರಿ ಶ್ರುತಿ ಎಂದು ಮೊದಲಿರುವುದನ್ನು ಇಲ್ಲಿ ಅನ್ವಯಿಸ್ಕೋಬೇಕು. ಗಾಯತ್ರಿ ಶ್ರುತಿ ಎಂಬುದು ವಿಷ್ಣುವಿನಲ್ಲೇ ಮುಖ್ಯ ವೃತ್ತಿಯಿಂದ ಸಾವಕಾಶ ಆಗಿಬಿಡ್ತದೆ. ಅದಕ್ಕೆ ನೀವು ಛಂದಸ್ಸು ಅಂತ ಅರ್ಥ ಹೇಳಿ ಅದನ್ನ ಸೀಮಿತಗೊಳಿಸಬೇಕಾಗಿಲ್ಲ. ಆದ್ರಿಂದ ಲಿಂಗಸ್ಯ ಅಮುಖ್ಯ ವೃತ್ಯಾಪಿ ಅನ್ಯತ್ರ ಅನವಕಾಶಾತ್. ಗಾಯತ್ರಿ ಎಂಬ ಶಬ್ದವನ್ನು ಒಳಗೊಂಡಂತಹ ಶ್ರುತಿಗೆ ನೀವು ಗಾಯತ್ರಿ ಅಂತ ಅರ್ಥ, ಛಂದಸ್ಸು ಅಂತ ಅರ್ಥ ಮಾಡಿದ್ರು, ಅದು ವಿಷ್ಣುವನ್ನು ಹೇಳುವ ಸಾಧ್ಯತೆ ಇದೆ ಅಂತ ನಾವು ತೋರಿಸ್ಕೊಟ್ವಿ. ಹೀಗದು ಸಾವಕಾಶ. ಆದ್ರೆ ಲಿಂಗವನ್ನು ಸಾವಕಾಶ ಅಂತ ಮಾಡ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಲಿಂಗಸ್ಯ ಅಮುಖ್ಯ ವೃತ್ಯ, ಅದಕ್ಕೆ ನಾವು ಲಿಂಗಕ್ಕೊಂದು ವೃತ್ತಿ ಅಂತ ಅನ್ನೋದು ಇಲ್ವಲ್ಲ. ಆದ್ರಿಂದ ಲಿಂಗಸ್ಯ ಅಮುಖ್ಯ ವೃತ್ಯ ಅಪಿ, ಅಮುಖ್ಯ ವೃತ್ತಿಯನ್ನು ಇಟ್ಕೊಂಡ್ರೂ ಕೂಡ ಅನ್ಯತ್ರ ಅನವಕಾಶ. ಆದ್ರಿಂದ ಸಾವಕಾಶ ಶ್ರುತೇ ನಿರವಕಾಶ ಲಿಂಗೇನ ಬಾಧ ಉಪಪತ್ತೇ. ನಿರವಕಾಶವಾದ ಈ ಲಿಂಗದಿಂದ ಸಾವಕಾಶವಾದಂತಹ ಗಾಯತ್ರಿ ಛಂದೋವಾಚಕವಾದ ಶ್ರುತಿಗೆ ಬಾಧವನ್ನು ಹೇಳಬಹುದು. ಆದ್ರಿಂದ ಯುಕ್ತ ಲಿಂಗ ಮಾತ್ರೇಣ ಅಯಂ ನಿರ್ಣಯ, ಕೇವಲ ಲಿಂಗದಿಂದಲೂ ನಾವು ಈ ತರ ತೀರ್ಮಾನ ಮಾಡಬಹುದು ಅಂತ ಅದರ ತಾತ್ಪರ್ಯ. ಇಲ್ಲಿ ಹಿಂದೊಂದು ಅವರು ಪ್ರಶ್ನೆ ಮಾಡಿದ್ದಾರೆ, ನಿತ್ಯವಾದಂತಹ ಛಂದಸ್ಸಿದ್ದು ಮತ್ತೆ ಅಥವಾ ವೇದಗಳು ಯಾವುದನ್ನೇ ಇಟ್ಕೊಂಡ್ರು ಕೂಡ ಅದು ಇನ್ನೊಬ್ಬನ ಅಧೀನ ಆಗೋದು ಅಂದ್ರೆ ಹೇಗೆ? ಯಾವುದು ಚೇತನ ಇದೆಯೋ ಅದು ಒಬ್ಬ ವ್ಯಕ್ತಿಯ ಅಧೀನ ಆಗ್ತದೆ, ಅವನ ಇಚ್ಛೆಗೆ ತಕ್ಕಂತೆ ನಡ್ಕೋತದೆ. ನಿತ್ಯ ಮತ್ತೊಬ್ಬರ ಅಧೀನ ಆಗುವುದು ಅಂದ್ರೆ ಹೇಗೆ ಅಂತ ಪ್ರಶ್ನೆ ಬಂದ್ರೆ, ಒಂದು ವೇದವಾಕ್ಯ ಕೊಡ್ತಾರೆ ಜಯತೀರ್ಥರು. ಇದೆಲ್ಲಿದು ಅಂತ ನನಗೆ ಕಾಣಲಿಲ್ಲ. ಎಲ್ಲಾರು ಟಿಪ್ಪಣಿಯಲ್ಲಿದ್ದು ನನ್ನ ಗಮನದಿಂದ ತಪ್ಪಿ ಹೋಗಿದ್ರೆ ನೀವು ಅದನ್ನ ಆಮೇಲೆ ಗುರುತಿಸಿ ಹೇಳಿ. ಸ್ವಭಾವ ಜೀವಕರ್ಮಾಣಿ ದ್ರವ್ಯಂ ಕಾಲ ಶ್ರುತಿ ಕ್ರಿಯಾ ಯತ್ಪ್ರಸಾದಾದಿಮೇ ಸಂತಿ ನ ಸಂತಿ ಯದುಪೇಕ್ಷಯ ಇತಿ ನಿತ್ಯಾನಮಪಿ ಭಗವದತೀನಸ್ಯ ಶ್ರೌತತ್ವಾತ್ ಅಂತಿದೆ. ಶ್ರೌತ ಅಂತ ಬಂದಿರುವುದರಿಂದ ಇದನ್ನು ವೇದವಾಕ್ಯ. ಕೆಲವು ಟಿಪ್ಪಣಿಗಳು ಹಾಗೆ ಹೇಳಿದ್ದಾರೆ. ಎಲ್ಲವೂ ಭಗವಂತನ ಅಧೀನ. ಅವನ ಅನುಗ್ರಹ ಇದ್ರೆ ಇವು ಇರ್ತವೆ, ಇಲ್ಲದೆ ಹೋದ್ರೆ ಅವು ಯಾವುದೂ ಇರೋದಿಲ್ಲ. ಅವನು ತಿರಸ್ಕಾರ ಮಾಡಿದ್ರೆ ಇವೆಲ್ಲವೂ ನಷ್ಟ ಆಗಿ ಹೋಗ್ತವೆ. ಉಪೇಕ್ಷಾ ಅಂದ್ರೆ ತಿರಸ್ಕಾರ. ಅದು ಹೇಗೆ ಅಂದ್ರೆ ಸ್ವಭಾವ, ವ್ಯಕ್ತಿಯ ಸ್ವಭಾವ ಮತ್ತು ಜೀವ, ಅವನ ಕರ್ಮ, ದ್ರವ್ಯ ಅಂದ್ರೆ ಜಡ, ಕಾಲ, ಶ್ರುತಿ ಮತ್ತು ಕ್ರಿಯಾ ಅಂತಿದೆ. ಇಲ್ಲಿ ಒಂದು ಮೊದಲನೇ ದಿನ ಕರ್ಮ ಅಂತ ತಗೊಂಡ್ರೆ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಅಂತ ಹೀಗೆಲ್ಲ ಕರ್ಮ ಇಟ್ಕೋಬೇಕು.
ಇನ್ನು ಕ್ರಿಯಾ ಅಂದ್ರೆ ನಾವು ಮಾಡುವಂತಹ ಉಳಿದ ಕೆಲಸಗಳು, ಊಟ ಮಾಡುವುದು, ಮಲಗುವುದು, ಶ್ರವಣ ಮಾಡುವುದು ಇತ್ಯಾದಿ ಕ್ರಿಯೆಗಳು ಅಂತ ತಿಳ್ಕೊಳ್ಬೇಕು. ಹೀಗೆ ನಿತ್ಯವಾದದ್ದಕ್ಕೂ ಕೂಡ ಭಗವದ್ ಅಧೀನತ್ವ ಅನ್ನೋದು ಶ್ರುತಿಯಲ್ಲೇ ಪ್ರತಿಪಾದಿತ ಆಗಿದೆ. ಇದೊಂದು ಅಪರೂಪದ ಶ್ರುತಿ ಹೇಳಿದ್ದಾರೆ ಜಯತೀರ್ಥರು. ತ್ರಿವಿಕ್ರಮ ಪಂಡಿತರು ಅದನ್ನು ಹೇಳಿದಂತೆ ಕಾಣಲಿಲ್ಲ. ಇಲ್ಲಿ ಇನ್ನ ಭಾಗವತದಲ್ಲಿ ಇದ್ದೇ ಇದೆ. ದ್ರವ್ಯಂ ಕರ್ಮಚ ಕಾಲಸ್ಯ ಸ್ವಭಾವೋ ಜೀವಯೇ ಭವ ಯದನುಗೃಹತ ಸಂತಿ ನ ಸಂತಿ ಯದುಪೇಕ್ಷೆಯ ಅಂತ ಬಂದಿದೆ. ದ್ರವ್ಯಂ, ಕರ್ಮ, ಕಾಲ, ಸ್ವಭಾವ, ಇದು ಜೀವ, ಇವೆಲ್ಲವೂ ಭಗವಂತನ ಅಧೀನ ಅಂತ ಹೀಗೆ ಬಂದಿದೆ. ಅದರಿಂದ ನಿತ್ಯವಾದದ್ದು ಕೂಡ ಭಗವಂತನ ಅಧೀನ ಆಗ್ಲಿಕ್ಕೆ ತೊಂದರೆ ಇಲ್ಲ ಅಂತ ತಾತ್ಪರ್ಯ. ವಾಮನ ಪುರಾಣದ ಶ್ಲೋಕದಲ್ಲಿ ಎಲ್ಲಾ ದೇವತೆಗಳನ್ನು ಹೇಳುವ ಶಬ್ದದಿಂದಲೂ ಇವನೇ ವಾಚ್ಯ, ಎಲ್ಲಾ ಲೋಕ ಶಬ್ದಗಳಿಂದಲೂ ಇವನೇ ವಾಚ್ಯ ಅಂತ ಬಂದಿದೆಯಲ್ಲ, ಅಲ್ಲಿ ದೇವ ಶಬ್ದ ಮತ್ತು ಲೋಕ ಶಬ್ದ ಇದೆಯಲ್ಲ, ಅದರಿಂದ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಈ ಕೇವಲ ಇಂದ್ರಾದಿ ಶಬ್ದಗಳಿಂದ ಮಾತ್ರ ಅಲ್ಲ, ಉಳಿದ ಅಗ್ನಿ ಇತ್ಯಾದಿ ಶಬ್ದಗಳಿಂದಲೂ ಕೂಡ ಅವನೇ ವಾಚ್ಯ. ಅಗ್ನಿ, ಇಂದ್ರ ಇತ್ಯಾದಿ ಎಲ್ಲ ಶಬ್ದದಿಂದಲೂ ವಾಚ್ಯ. ಹಾಗೆ ಲೋಕಗಳು ಅಂದ್ರೆ ಪೃಥ್ವಿ ಲೋಕ, ಭೂವರ್ಲೋಕ, ಸ್ವರ್ಲೋಕ, ಮಹಾಜನ, ತಪಸ್ ಇತ್ಯಾದಿ ಎಲ್ಲ ಲೋಕಗಳಿಂದ ಲೋಕವಾಚಕ ಶಬ್ದದಿಂದಲೂ ಅವನೇ ವಾಚ್ಯನಾಗಿದ್ದಾನೆ ಅಂತ ಹೀಗೆ ತಿಳಿದು ಬರ್ತದೆ. ಒಂದು ಶಬ್ದ ಅಥವಾ ಶಬ್ದವನ್ನು ಒಳಗೊಂಡಂತಹ ಒಂದು ವಾಕ್ಯ, ಅದಕ್ಕೆ ಅಮುಖ್ಯ ವೃತ್ತಿ ಅಂತ ಒಂದಿದೆ. ಈ ಮುಖ್ಯ ವೃತ್ತಿಯಿಂದ ಭಗವಂತನ ಹೇಳ್ತವೆ, ಅಮುಖ್ಯ ವೃತ್ತಿಯಿಂದ ಬೇರೆ ಚತುರ್ಮುಖನ ಹೇಳ್ತದೆ, ಅದಕ್ಕಿಂತಲೂ ಅಮುಖ್ಯ ವೃತ್ತಿಯಿಂದ ಇನ್ಯಾರ್ಯಾರನ್ನ ಹೇಳ್ತದೆ ಅಂತ. ಒಂದ್ ಕಡೆ ಯಾವುದೋ ಒಂದು ಶಬ್ದ, ಒಂದು ಜೀವನ ಅಂತ ಶಬ್ದ ತಗೊಂಡ್ರೆ, ಜೀವನ ಎಂಬ ಶಬ್ದ ಮುಖ್ಯ ವೃತ್ತಿಯಿಂದ ಭಗವಂತನ, ಪರಮ ಮುಖ್ಯ ವೃತ್ತಿಯಿಂದ ಭಗವಂತನ ಹೇಳ್ತದೆ. ಮತ್ತೆ ಅಮುಖ್ಯ ವೃತ್ತಿಯಿಂದ, ಅದಕ್ಕಿಂತ ಸ್ವಲ್ಪ ಅಮುಖ್ಯ ವೃತ್ತಿಯಿಂದ ಅದು ಮುಖ್ಯ ಪ್ರಾಣವನ್ನು ಹೇಳ್ತದೆ. ಆಮೇಲೆ ಇನ್ನೂ ಅಮುಖ್ಯ ವೃತ್ತಿಯಿಂದ ಜೀವನ ಅಂದ್ರೆ ನೀರನ್ನು ಹೇಳ್ತದೆ. ಜೀವನಂ ಭುವನಂ ವನಂ ಅಂತ ಬಂದಿದೆ. ಜೀವನ ಅಂದ್ರೆ ಲೈಫ್ ಅನ್ನು ಹೇಳ್ತದೆ ಅಂತ. ಹೀಗೆಲ್ಲ ನಾವು ಆ ಶಬ್ದಗಳಿಗೆ ಸಂಬಂಧಪಟ್ಟಂತೆ ಮುಖ್ಯ ಯಾವುದು ಅಮುಖ್ಯ ಯಾವುದು ಅಂತ ಗ್ರೇಡ್ ಮಾಡಬಹುದು. ಹಾಗೆ ಈ ಲಿಂಗವನ್ನು ಕೂಡ ಗ್ರೇಡ್ ಮಾಡುವ ಸಾಧ್ಯತೆ ಇದೆ. ಲಿಂಗಸ್ಯ ಅಮುಖ್ಯ ವೃತ್ಯಾಪಿ ಅನ್ಯತ್ರ ಅನವಕಾಶಾತ್. ಈಗ ಲಿಂಗ ಅಂದ್ರೆ ಯಾವುದು? ಒಂದು ಗಾನಕರ್ತೃತ್ವ, ಮತ್ತೊಂದು ತ್ರಾಣಕರ್ತೃತ್ವ. ಅಲ್ಲಿ ಭಗವಂತನಲ್ಲಿ ಗಾನಕರ್ತೃತ್ವ ಪೂರ್ಣವಾಗಿ ಇದೆ, ರಕ್ಷಣ ಕರ್ತೃತ್ವವೂ ಇದೆ. ಅದನ್ನು ಬಿಟ್ರೆ ಅನ್ಯತ್ರ ಅಂದ್ರೆ ಇನ್ನು ಯಾವ ಛಂದಸ್ಸಿನ ಬಗ್ಗೆ ನೀವು ಪ್ರಶ್ನೆ ಮಾಡ್ತಿದ್ದೀರಲ್ಲ, ಗಾಯತ್ರಿ ಛಂದಸ್ಸು ಅಂತ, ಆ ಜಡವಾದಂತಹ ಗಾಯತ್ರಿ ಛಂದಸ್ಸು ಅದು ಮುಖ್ಯವಾಗಿ ಅದು ಗಾಯಕವೇ ಅಲ್ಲ. ಅಮುಖ್ಯ ವೃತ್ತಿ ಇಟ್ಕೊಂಡ್ರೂ ಕೂಡ ಛಂದಸ್ಸು ಹಾಡುವುದು ಹೇಗೆ? ಛಂದೋಭಿಮಾನಿ ದೇವತೆ ಹಾಡಬಹುದು, ಮತ್ತೆ ಯಾರಾದ್ರೂ ವ್ಯಕ್ತಿ ಹಾಡಬಹುದೇ ಹೊರತು ಛಂದಸ್ಸು ಹಾಡುವುದು ಸಾಧ್ಯ ಇಲ್ಲವೇ ಇಲ್ಲ. ಅದು ರಕ್ಷಿಸುವುದು ಇಲ್ಲ, ಜಡ ಆದ್ರಿಂದ. ಅದರಿಂದ ಲಿಂಗಕ್ಕೆ ಅಮುಖ್ಯ ವೃತ್ತಿಯನ್ನು ಇಟ್ಕೊಂಡ್ರು ಕೂಡ, ಅಂದ್ರೆ ಮುಖ್ಯವಾಗಿ ಹಾಡುವಿಕೆ, ಮುಖ್ಯವಾಗಿ ರಕ್ಷಿಸುವಿಕೆ ಪರಮಾತ್ಮನಲ್ಲಿ. ಅಮುಖ್ಯ ಪರಮಾತ್ಮನ ನಂತರ ಗಾನಕರ್ತೃತ್ವ ಮತ್ತು ರಕ್ಷಣಾ ಕರ್ತೃತ್ವ ಅನ್ಯತ್ರ ಅಂದ್ರೆ ಈ ಜಡವಾದ ಛಂದಸ್ಸಿಗೆ ಬರುವುದು ಸಾಧ್ಯವೇ ಇಲ್ಲ. ಹಾಗಾಗಿ ನೀವೊಂದು ಪ್ರಶ್ನೆ ಏನು ಕೇಳಬಹುದು, ಜಡವಾದ ಛಂದಸ್ಸಿಗೆ ಬರದೆ ಹೋದ್ರೂ ಕೂಡ ಈ ಗಾಯತ್ರಿ ಅಭಿಮಾನಿ ದೇವತೆಗೆ ಬರಬಹುದಲ್ಲ ಅಂತ ನೀವು ಪ್ರಶ್ನೆ ಮಾಡಬಹುದು. ಅದು ಬಂದೇ ಬರ್ತದೆ, ಅದನ್ನ ನಾವು ಒಪ್ತೇವೆ. ಪರಮಾತ್ಮನಲ್ಲಿ ಪರಮ ಮುಖ್ಯ ವೃತ್ತಿಯಿಂದ ಗಾನಕರ್ತೃತ್ವ ಮತ್ತು ರಕ್ಷಣಾ ಕರ್ತೃತ್ವ ಇವೆರಡೂ ಪರಮ ಮುಖ್ಯ ರೀತಿಯಿಂದ ಅವನಲ್ಲಿ ಬರ್ತವೆ. ಅತ್ಯಂತ ಪೂರ್ಣವಾದ ಗಾನಕರ್ತೃತ್ವ, ಪೂರ್ಣವಾದ ರಕ್ಷಣಾ ಕರ್ತೃತ್ವ. ಅವನನ್ನು ಬಿಟ್ರೆ ಗಾಯತ್ರಿ ಛಂದಸ್ಸಿನ ಅಭಿಮಾನಿನಿ ಲಕ್ಷ್ಮೀದೇವಿ ಅಂತ ಬಂದಿದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದೆಲ್ಲ ಬಂದಿದೆ. ಸೈಷಾ ಗಾಯತ್ರಿ ಅಂತ ಹೀಗೆ ಬಂದಿದೆ. ಅವಳಲ್ಲಿ ಗಾನಕರ್ತೃತ್ವ ಇದ್ದೇ ಇದೆ ಮತ್ತು ರಕ್ಷಣಾ ಕರ್ತೃತ್ವವೂ ಇದೆ ಅಂತ. ಹೀಗೆ ಉಳಿದವ್ರನ್ನೆಲ್ಲ ಆಮೇಲೆ ಇಟ್ಕೋಬಹುದು. ಚಂದೋಭಿಮಾನಿ ದೇವತೆಗಳನ್ನು ಇಟ್ಕೊಂಡ್ರೆ ಏನು ಸಮಸ್ಯೆ ಇಲ್ಲೇ ಇಲ್ಲ. ಆದ್ರೂ ಪರಮಾತ್ಮನ ಬಳಿಕವೇ. ಜಡಕ್ಕೆ ಮಾತ್ರ ಯಾವ ಜಡ ಹಾಡುವುದೂ ಇಲ್ಲ, ಜಡ ರಕ್ಷಿಸುವುದೂ ಇಲ್ಲ. ಇದರ್ಥ. ಈಗ ನಾವೇನು ಶ್ಲೋಕ ನೋಡಿದಿಲ್ಲ, ಸ್ವಭಾವ ಜೀವ ಕರ್ಮಾಣಿ ಅಂತ, ಇದು ರಾಯರ ಟಿಪ್ಪಣಿಯಲ್ಲಿ ಬಂದಿದೆ. ಅನುವ್ಯಾಖ್ಯಾನದಲ್ಲಿ ಸಮಯಪಾದ ಅಂದ್ರೆ 2ನೇ ಅಧ್ಯಾಯ, ಅಲ್ಲಿ ಅದರ ಒಂದು ಪಾದ, ವಿರೋಧಾಧ್ಯಾಯದ ಒಂದು ಪಾದ, ಅಲ್ಲಿ ಆಚಾರ್ಯವೇ ಉಚ್ಚರಿಸಿದಂತಹ ಒಂದು ಶ್ರುತಿ ಸ್ವಭಾವ ಜೀವ ಕರ್ಮಾಣಿ ಅಂತ. ಮತ್ತೆ ಗೀತಾ ಭಾಷ್ಯದಲ್ಲೂ ಕೂಡ ಇದನ್ನು ಕೊಟ್ಟಿದ್ದಾರೆ. ಅನಾದೌಚ ತತ್ಸಿದ್ಧಂ, ತತ್ಸಿದ್ಧಂ ಅನಾದೌಚ ಭಗವದಧೀನತ್ವಂ ಸಿದ್ಧಂ, ದ್ರವ್ಯಂ ಕರ್ಮ ಚ
ಇದು ಭಾಗವತ ಶ್ಲೋಕವನ್ನು ಪ್ರಾಯ ಅಲ್ಲಿ ಉದ್ಧರಿಸಿದ. ದ್ರವ್ಯಂ ಕರ್ಮಚ ಕಾಲಚ ಸ್ವಭಾವೋ ಜೀವಯವ. ಸರಿ, ಈಗ ರಾಯರ ಟಿಪ್ಪಣಿಗೆ ಅನುಸಾರವಾಗಿ ಅವು ಯಾವ್ಯಾವ ವಿಷಯಗಳು ಅಂದ್ರೆ ಕರ್ಮಾಣಿ ಅಂದ್ರೆ ಧರ್ಮಾಧರ್ಮ ವ್ಯಕ್ತಯ. ಧರ್ಮ ಮತ್ತು ಅಧರ್ಮ ವ್ಯಕ್ತಿ ಅಂತಿದೆ, ನಾನು ಅದನ್ನೇನು ಹೇಳೋದಿಲ್ಲ. ಧರ್ಮಗಳ ಅಭಿವ್ಯಕ್ತಿ ಅಂತ ಇದ್ದಿರಬೇಕು. ಕ್ರಿಯಾ ಅಂದ್ರೆ ಪರಿಸ್ಪಂದ, ನಾನು ಹೇಳಿದ್ನಲ್ಲ, ಊಟ ಮೊದಲದ್ದು ಅಂತ ಹೇಳಿದ್ನಲ್ಲ. ಶ್ರುತಿ ಅಂದ್ರೆ ವೇದ ಅಂತ. ಈಗ ಅದನ್ನ ತಿಳ್ಕೊಳ್ಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.